ಸ್ನೇಹಿತರೆ, ನಿಮ್ಮ ಸ್ಕ್ರೀನ್ ಮೇಲೆ ನೀವು ನೋಡ್ತಾ ಇರುವುದು ಯಾವುದೇ ದೇವಾಲಯ, ಯಾವುದೇ ಭವ್ಯ ಅರಮನೆ ಅಥವಾ ಯಾವುದೇ ಆಶ್ಚರ್ಯವಲ್ಲ. ಇದು ಭಾರತದ ಅತ್ಯಂತ ಹೊಸ ಅತ್ಯಾಧುನಿಕ ವಿಮಾನ ನಿಲ್ದಾಣ. ಇದೊಂದು ಬರೀ ಕಟ್ಟಡವಲ್ಲ, ಬದಲಿಗೆ ನೆಲದ ಮೇಲೆ ಅರಳಿರುವ ಒಂದು ಬೃಹತ್ ತಾವರೆ ಹೂವು. ಹೌದು, ನೀವು ಕೇಳಿದ್ದು ಸರಿಯಾಗಿದೆ. ಭಾರತದ ಮೊದಲ ಕಮಲಾಕೃತಿಯ ಅಂದ್ರೆ ಲೋಟಸ್ ಶೇಪ್ಡ್ ವಿಮಾನ ನಿಲ್ದಾಣ ಇದು. ಇದರ ಇಂಜಿನಿಯರಿಂಗ್ ಮತ್ತು ಸೌಂದರ್ಯವನ್ನ ಕಂಡು ದೊಡ್ಡ ದೊಡ್ಡ ತಜ್ಞರು ಆಶ್ಚರ್ಯಚಕಿತರಾಗಿದ್ದಾರೆ. 12 ವರ್ಷಗಳ ಕಾಲ ಪಾಳು ಬಿದ್ದ ಸ್ಥಳದಲ್ಲಿ ಇಂದು ವಿಶ್ವದ ಅತ್ಯಂತ ಆಧುನಿಕ ವಿಮಾನಗಳು ಇಳಿಯುತ್ತವೆ ಎಂಬುದನ್ನ ಕಲ್ಪನೆ ಮಾಡಿಕೊಳ್ಳಿ. ಇದರ ರನ್ವೇ ದೊಡ್ಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕಿಂತಲೂ ಉದ್ದವಾಗಿದೆ ಮತ್ತು ಅತ್ಯಂತ ದೊಡ್ಡ ವಿಷಯವೇನೆಂದ್ರೆ ಇದನ್ನ ನಡೆಸುವ ಪ್ರಾಧಿಕಾರ ಭಾರತ ಸರ್ಕಾರದ AI ಅಲ್ಲ, ಬದಲಿಗೆ ಬೇರೆ ಸಂಸ್ಥೆ. ಹಾಗಾದ್ರೆ ಈ ಕಮಲದ ವಿಮಾನ ನಿಲ್ದಾಣದ ಕಥೆ ಏನು? ಇದನ್ನ ನಿರ್ಮಿಸುವ ಅಗತ್ಯವೇಕಿತ್ತು ಮತ್ತು ಇದು ಒಂದು ಇಡೀ ಪ್ರದೇಶದ ಭವಿಷ್ಯವನ್ನೇ ಹೇಗೆ ಬದಲಾಯಿಸಿತು? ಇಂದು ನಾವು ನಿಮ್ಮನ್ನ ನಮ್ಮ ಕರ್ನಾಟಕದ ಶಿವಮೊಗ್ಗದಲ್ಲಿ ನಿರ್ಮಿಸಲಾದ ರಾಷ್ಟ್ರಕವಿ ಕುವೆಂಪು ವಿಮಾನ ನಿಲ್ದಾಣದ ಕಡೆಗೆ ಕರೆದೊಯ್ಯಲಿದ್ದೀವಿ. ನಮ್ಮೊಂದಿಗೆ ಜೊತೆಯಾಗಿರಿ, ಯಾಕಂದ್ರೆ ಈ ವಿಮಾನ ನಿಲ್ದಾಣಕ್ಕೆ ಸಂಬಂಧಿಸಿದ ರಹಸ್ಯಗಳು ನಿಮ್ಮನ್ನ ಬೆರಗುಗೊಳಿಸುತ್ತೆ. ಸ್ನೇಹಿತರೆ, ಮೊದಲಿಗೆ ಇದರ ಗುರುತಿನ ಬಗ್ಗೆ ಮಾತಾಡೋಣ. ಈ ಸುಂದರ ವಿಮಾನ ನಿಲ್ದಾಣದ ಅಧಿಕೃತ ಹೆಸರು ರಾಷ್ಟ್ರಕವಿ ಕುವೆಂಪು ವಿಮಾನ ನಿಲ್ದಾಣ. ಈ ಹೆಸರನ್ನ ಕರ್ನಾಟಕದ ಮಹಾನ್ ಕವಿ ಮತ್ತು ಜ್ಞಾನಪೀಠ ಪ್ರಶಸ್ತಿ ವಿಜೇತ ಕುಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪ ಅವರಿಗೆ ಸಮರ್ಪಿಸಲಾಗಿದೆ. ಅವರನ್ನ ಪ್ರೀತಿಯಿಂದ ನಾವೆಲ್ಲ ಕುವೆಂಪು ಎಂದು ಕರಿತೀವಿ. ಈ ವಿಮಾನ ನಿಲ್ದಾಣವು ಕರ್ನಾಟಕದ ಶಿವಮೊಗ್ಗ ನಗರದಿಂದ ಸುಮಾರು 13 ಕಿಲೋಮೀಟರ್ ದೂರದಲ್ಲಿರುವ ಸೊಗಾನೆ ಗ್ರಾಮದಲ್ಲಿದೆ. ಇದರ IATA ಕೋಡ್ RQY. ಆದ್ರೆ ಇದರ ನಿಜವಾದ ಗುರುತು ಎಂದರೆ ಇದರ ಅದ್ಭುತ ವಾಸ್ತುಶಿಲ್ಪ. ಇದನ್ನ ಉಪಗ್ರಹದಿಂದ ಅಥವಾ ಆಕಾಶದಿಂದ ನೋಡಿದ್ರೆ ಸಂಪೂರ್ಣವಾಗಿ ಅರಳಿದ ತಾವರೆ ಹೂವಿನ ತರ ಕಾಣುವಂತೆ ಇದನ್ನ ವಿನ್ಯಾಸಗೊಳಿಸಲಾಗಿದೆ. ಈಗ ಶಿವಮೊಗ್ಗದಂತಹ ಟೈರ್ 2 ನಗರದಲ್ಲಿ ಇಷ್ಟೊಂದು ದೊಡ್ಡ ಮತ್ತು ಭವ್ಯವಾದ ವಿಮಾನ ನಿಲ್ದಾಣದ ಅಗತ್ಯವೇನುತಿ ಎಂಬ ಪ್ರಶ್ನೆ ಇಲ್ಲಿ ಎಲ್ಲರಿಗೂ ಬರುತ್ತೆ. ಸ್ನೇಹಿತರೆ, ಇದಕ್ಕೆ ಕಾರಣ ಈ ಪ್ರದೇಶದ ಭೌಗೋಳಿಕತೆಯಲ್ಲಿದೆ. ಮಲೆನಾಡಿನ ಹೆಬ್ಬಾಗಿಲು ಎಂದೇ ಕರೆಯಲ್ಪಡುವ ಈ ಶಿವಮೊಗ್ಗವು ಒಂದು ದೊಡ್ಡ ಕೈಗಾರಿಕಾ, ಕೃಷಿ ಮತ್ತು ಶೈಕ್ಷಣಿಕ ಕೇಂದ್ರವಾಗಿದೆ. ಆದ್ರೆ ಇಲ್ಲಿಗೆ ಹತ್ತಿರದ ವಿಮಾನ ನಿಲ್ದಾಣಗಳೆಂದರೆ ಬೆಂಗಳೂರು ಅಥವಾ ಮಂಗಳೂರು ಆಗಿದ್ದು, ಅಲ್ಲಿಗೆ ತಲುಪಲು ರಸ್ತೆ ಅಥವಾ ರೈಲಿನ ಮೂಲಕ 6 ರಿಂದ 8 ಗಂಟೆಗಳು ಬೇಕಾಗ್ತಾ ಇದ್ವು. ಭಾರತದ 2ನೇ ಅತಿ ದೊಡ್ಡ ಎತ್ತರದ ಜಲಪಾತವಾದ ಜೋಗ್ ಫಾಲ್ಸ್ ತಲುಪಲು ಸಹ ಜನರು ಇದೇ ದೀರ್ಘ ಪ್ರಯಾಣವನ್ನ ಮಾಡಬೇಕಾಗಿತ್ತು. ಈ ವಿಮಾನ ನಿಲ್ದಾಣವು ಈ ಇಡೀ ಚಿತ್ರಣವನ್ನೇ ಬದಲಾಯಿಸಿದೆ. ಈಗ ಬೆಂಗಳೂರಿಂದ ಶಿವಮೊಗ್ಗಕ್ಕೆ ಪ್ರಯಾಣದ ಸಮಯ ಕೇವಲ 1 ಗಂಟೆಗೆ ಇಳಿದಿದೆ. ಜೋಗ್ ಫಾಲ್ಸ್, ಆಗುಂಬೆಯ ದಟ್ಟ ಕಾಡುಗಳು ಮತ್ತು ಪಶ್ಚಿಮ ಘಟ್ಟಗಳ ಸುಂದರ ದೃಶ್ಯಗಳು ಈಗ ಪ್ರವಾಸಿಗರ ಕೈಗೆಟುವಂತಾಗಿವೆ. ಇದಲ್ಲದೆ ಶಿವಮೊಗ್ಗ ಭಾರತದ ಅಡಿಕೆ ರಾಜಧಾನಿಯೂ ಹೌದು. ಈ ವಿಮಾನ ನಿಲ್ದಾಣದ ಕಾರ್ಗೋ ಟರ್ಮಿನಲ್ ನಿಂದಾಗಿ ಈಗ ಇಲ್ಲಿನ ಸಾಂಬಾರು ಪದಾರ್ಥಗಳು ಮತ್ತು ಕೃಷಿ ಉತ್ಪನ್ನಗಳನ್ನ ನೇರವಾಗಿ ದೇಶ ವಿದೇಶಗಳ ಮಾರುಕಟ್ಟೆಗೆ ತುಂಬಾನೇ ಸುಲಭವಾಗಿ ತಲುಪಿಸಬಹುದು. ಜೊತೆಗೆ ವೈದ್ಯಕೀಯ ತುರ್ತು ಸಂದರ್ಭಗಳಲ್ಲಿ ರೋಗಿಗಳನ್ನ ಏರ್ ಆಂಬ್ಯುಲೆನ್ಸ್ ಮೂಲಕ ದೊಡ್ಡ ನಗರಗಳಿಗೆ ತಲುಪಿಸಲು ಅತ್ಯಮೂಲ್ಯ ಸಮಯವು ಉಳಿತಾಯವಾಗುತ್ತೆ. ಬನ್ನಿ ಈಗ ಈ ವಿಮಾನ ನಿಲ್ದಾಣವನ್ನ ಅತ್ಯಂತ ವಿಶಿಷ್ಟವಾಗಿಸುವ ಆ ವೈಶಿಷ್ಟ್ಯದ ಬಗ್ಗೆ ಮಾತಾಡೋಣ. ಅದೇನಂದ್ರೆ ಇದರ ಕಮಲದ ವಿನ್ಯಾಸ. ಇದು ಕೇವಲ ಯಾವುದೇ ಪೇಂಟಿಂಗ್ ಅಥವಾ ಮೇಲ್ಮೈ ಅಲಂಕಾರವಲ್ಲ, ಬದಲಿಗೆ ಇಡೀ ಟರ್ಮಿನಲ್ ಕಟ್ಟಡದ ರಚನೆಯನ್ನೇ ಕಮಲದ ಆಕಾರದಲ್ಲಿ ಮಾಡಲಾಗಿದೆ. ಸುಮಾರು 4340 ಚದರ ಮೀಟರ್ಗಳಲ್ಲಿ ಹರಡಿರುವ ಈ ಕಟ್ಟಡದ ಚಾವಣಿಯನ್ನ ನಿರ್ಮಿಸಲು 850 ಮೆಟ್ರಿಕ್ ಟನ್ಗಿಂತಲೂ ಹೆಚ್ಚು ಸ್ಟ್ರಕ್ಚರಲ್ ಸ್ಟೀಲ್ ಬಳಸಲಾಗಿದೆ. ಅದಕ್ಕೆ ಕಮಲದ ದಳಗಳ ಆಕಾರವನ್ನ ನೀಡಲಾಗಿದೆ. ಈ ದಳಗಳು ರಾತ್ರಿಯಲ್ಲಿ ಬೆಳಗಿದಾಗ ಆ ದೃಶ್ಯವನ್ನ ನೋಡಲು 2 ಕಣ್ಣು ಸಾಲವು. ಈ ವಿನ್ಯಾಸವು ಕೇವಲ ಸೌಂದರ್ಯಕ್ಕಾಗಿ ಮಾತ್ರವಲ್ಲ, ಇದು ಪ್ರಗತಿ ಮತ್ತು ಪವಿತ್ರತೆಯ ಸಂಕೇತವಾಗಿರುವ ಭಾರತದ ರಾಷ್ಟ್ರೀಯ ಪುಷ್ಪ ಕಮಲಕ್ಕೆ ಸಲ್ಲಿಸಿದ ಗೌರವವೂ ಹೌದು. ಇದು ಸಣ್ಣ ಪ್ರಾದೇಶಿಕ ವಿಮಾನ ನಿಲ್ದಾಣ, ಹಾಗಾಗಿ ಇಲ್ಲಿ ಸಣ್ಣ ವಿಮಾನಗಳು ಮಾತ್ರ ಇಳಿಬಹುದು ಎಂದು ನೀವು ಭಾವಿಸಿರಬಹುದು. ಆದ್ರೆ ಇಲ್ಲೇ ಈ ವಿಮಾನ ನಿಲ್ದಾಣದ ಅತ್ಯಂತ ದೊಡ್ಡ ರಹಸ್ಯ ಅಡಗಿದೆ. ಈ ವಿಮಾನ ನಿಲ್ದಾಣದ ರನ್ವೇ 3200 ಮೀಟರ್ಗಳಷ್ಟು ಅಂದ್ರೆ 3.2 ಕಿಲೋಮೀಟರ್ ಉದ್ದವಿದೆ. ನಿಮ್ಗೊಂದು ಹೋಲಿಕೆ ನೀಡಬೇಕಂದ್ರೆ ಇದು ಮಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ 2450 ಮೀಟರ್ ರನ್ವೇಗಿಂತಲೂ ಸಾಕಷ್ಟು ಉದ್ದವಾಗಿದೆ. ಈ ಉದ್ದದ ಅರ್ಥವೇನೆಂದ್ರೆ ಇಲ್ಲಿ ಏರ್ ಬಸ್ A320 ಮತ್ತು ಬೋಯಿಂಗ್ 737 ನಂತಹ ದೊಡ್ಡ ಪ್ರಯಾಣಿಕ ಜೆಟ್ಗಳು ಸುಲಭವಾಗಿ ಇಳಿಯುವುದು ಮಾತ್ರವಲ್ಲದೆ ಈ ರನ್ವೇ ಭಾರತೀಯ ವಾಯುಪಡೆಯ C-17 ಗ್ಲೋಬ್ ಮಾಸ್ಟರ್ ಮತ್ತು C-130J ಸೂಪರ್ ಹರ್ಕ್ಯುಲಸ್ ನಂತಹ ಬೃಹತ್ ಸಾರಿಗೆ ವಿಮಾನಗಳನ್ನ ಹ್ಯಾಂಡಲ್ ಮಾಡುವ ಸಾಮರ್ಥ್ಯವನ್ನ ಹೊಂದಿದೆ. ಅಂದರೆ ಈ ವಿಮಾನ ನಿಲ್ದಾಣವು ಕೇವಲ ಸಾಮಾನ್ಯ ನಾಗರಿಕರಿಗಾಗಿ ಮಾತ್ರವಲ್ಲ, ದೇಶದ ಭದ್ರತೆ ಮತ್ತು ವಿಪತ್ತು ನಿರ್ವಹಣೆಯ ದೃಷ್ಟಿಯಿಂದಲೂ ಒಂದು ಆಯುಕಟ್ಟಿನ ಆಸ್ತಿಯಾಗಿದೆ. ಅಂದ್ರೆ ಸ್ಟ್ರಾಟಜಿಕ್
ಅಸೆಟ್. ಸ್ನೇಹಿತರೆ, ಈಗ ಪ್ರತಿಯೊಂದು ಭಾರತೀಯನು ಹೆಮ್ಮೆ ಪಡುವಂತ ವಿಚಾರಕ್ಕೆ ಬರೋಣ. ಭಾರತದಲ್ಲಿ ಹೆಚ್ಚಿನ ವಿಮಾನ ನಿಲ್ದಾಣಗಳನ್ನ ಏರ್ಪೋರ್ಟ್ಸ್ ಅಥಾರಿಟಿ ಆಫ್ ಇಂಡಿಯಾ ಅಂದ್ರೆ ಎಐ ನಡೆಸುತ್ತೆ ಅಥವಾ ಯಾವ್ದಾದ್ರೂ ಖಾಸಗಿ ಕಂಪನಿ ನಡೆಸುತ್ತೆ. ಆದ್ರೆ ಶಿವಮೊಗ್ಗದ ವಿಮಾನ ನಿಲ್ದಾಣವು ಈ ವಿಷಯದಲ್ಲಿ ಒಂದು ಮಾದರಿಯಾಗಿದೆ. ಇದು ಕರ್ನಾಟಕದ 100% ರಾಜ್ಯ ಸರ್ಕಾರದ ನಿಧಿಯಿಂದಲೇ ನಿರ್ಮಿಸಲ್ಪಟ್ಟ ಮೊದಲ ವಾಣಿಜ್ಯ ವಿಮಾನ ನಿಲ್ದಾಣವಾಗಿದೆ ಮತ್ತು ಇದನ್ನ ರಾಜ್ಯ ಸರ್ಕಾರದ ಸಂಸ್ಥೆಯಾದ KSIIDC ಅಂದ್ರೆ ಕರ್ನಾಟಕ ರಾಜ್ಯ ಕೈಗಾರಿಕಾ ಮತ್ತು ಮೂಲಸೌಕರ್ಯ ಅಭಿವೃದ್ಧಿ ನಿಗಮ ನಿರ್ವಹಿಸುತ್ತಿದೆ. ಇದು ಆತ್ಮನಿರ್ಭರ ಭಾರತದ ಕಲ್ಪನೆಗೆ ಜೀವಂತ ಉದಾಹರಣೆಯಾಗಿದೆ. ಅಷ್ಟೇ ಅಲ್ಲ, ಈ ವಿಮಾನ ನಿಲ್ದಾಣ ನಿರ್ಮಾಣಕ್ಕೆ ತಗುಲಿದ ಒಟ್ಟು ವೆಚ್ಚ 449 ಕೋಟಿ ರೂಪಾಯಿಗಳು. 3 ಕಿಲೋಮೀಟರ್ಗಿಂತಲೂ ಉದ್ದದ ರನ್ವೇ ಮತ್ತು ಇಷ್ಟೊಂದು ಸುಂದರವಾದ ಟರ್ಮಿನಲ್ ಕಟ್ಟಡದೊಂದಿಗೆ ಇದು ಭಾರತದ ಅತ್ಯಂತ ಕಾಸ್ಟ್ ಎಫೆಕ್ಟಿವ್ ಗ್ರೀನ್ ಫೀಲ್ಡ್ ವಿಮಾನ ನಿಲ್ದಾಣಗಳಲ್ಲಿ ಒಂದಾಗಿದೆ. ದೊಡ್ಡ ಮೆಟ್ರೋ ವಿಮಾನ ನಿಲ್ದಾಣಗಳು ಸಾವಿರಾರು ಕೋಟಿಗಳಲ್ಲಿ ನಿರ್ಮಾಣವಾಗುವಾಗ ಶಿವಮೊಗ್ಗದ ವಿಮಾನ ನಿಲ್ದಾಣವು ಕಡಿಮೆ ವೆಚ್ಚದಲ್ಲಿ ವಿಶ್ವ ದರ್ಜೆಯ ಸೌಲಭ್ಯಗಳನ್ನು ನೀಡುವ ಮೂಲಕ ಹೊಸ ಮೈಲಿಗಲ್ಲನ್ನ ಸ್ಥಾಪಿಸಿದೆ. ಈ ವಿಮಾನ ನಿಲ್ದಾಣದ ಕಥೆಯು ಯಾವುದೇ ಸಿನಿಮಾಗಿಂತ ಕಡಿಮೆ ಇಲ್ಲ. ಇದರ ಯೋಜನೆಯು 2008ರಲ್ಲಿ PPP ಮಾದರಿಯಲ್ಲಿ ಪ್ರಾರಂಭವಾಗಿತ್ತು. ಆದ್ರೆ ಆರ್ಥಿಕ ಸಂಕಷ್ಟಗಳು ಮತ್ತು ಆಂತರಿಕ ವಿವಾದಗಳಿಂದಾಗಿ ಯೋಜನೆ ಸ್ಥಗಿತಗೊಂಡಿತು ಮತ್ತು 2015ರಲ್ಲಿ ಸರ್ಕಾರ ಒಪ್ಪಂದವನ್ನು ರದ್ದುಗೊಳಿಸಿತು. ಸುಮಾರು 12 ವರ್ಷಗಳ ಕಾಲ 775 ಎಕರೆ ಜಮೀನು ಹಾಗೆಯೇ ಪಾಳು ಬಿದ್ದಿತು. ಆದ್ರೆ 2020ರಲ್ಲಿ ಕರ್ನಾಟಕ ಸರ್ಕಾರವು ಈ ಯೋಜನೆಯನ್ನ ಮತ್ತೆ ಜೀವಂತಗೊಳಿಸಲು ನಿರ್ಧರಿಸಿತು. ಈ ಬಾರಿ ವಿನ್ಯಾಸವನ್ನ ಸಂಪೂರ್ಣವಾಗಿ ಬದಲಾಯಿಸಿ ರನ್ವೇಯನ್ನ ಕಡಿತಗೊಳಿಸುವ ಬದಲಿಗೆ ದೊಡ್ಡ ವಿಮಾನಗಳು ಸಹ ಇಳಿಯಲು ಅನುಕೂಲವಾಗುವಂತೆ ಇನ್ನಷ್ಟು ಉದ್ದಗೊಳಿಸಲಾಯಿತು. ಮತ್ತು ಆಶ್ಚರ್ಯದ ವಿಷಯವೇನೆಂದ್ರೆ ಜೂನ್ 2020ರಲ್ಲಿ ಕೆಲಸ ಪುನರಾರಂಭಗೊಂಡ ನಂತರ ಕರೋನಾ ಸಾಂಕ್ರಾಮಿಕದ ಸವಾಲುಗಳು ಹೊರತಾಗಿಯೂ ಈ ಯೋಜನೆಯು 33 ತಿಂಗಳಿಗಿಂತ ಕಡಿಮೆ ಅವಧಿಯಲ್ಲಿ ಸಿದ್ಧವಾಯಿತು. ಈ ವಿಮಾನ ನಿಲ್ದಾಣವು ಎಷ್ಟು ಸುಂದರವಾಗಿದೆಯೋ ಅಷ್ಟೇ ಪರಿಸರ ಸ್ನೇಹಿಯೂ ಆಗಿದೆ. ಇದನ್ನ ಗ್ರೀನ್ ಕಾನ್ಸೆಪ್ಟ್ ಆಧಾರದ ಮೇಲೆ ನಿರ್ಮಿಸಲಾಗಿದೆ. ಇಲ್ಲಿ 100 ಕಿಲೋವ್ಯಾಟ್ ಸಾಮರ್ಥ್ಯದ ರೂಫ್ ಟಾಪ್ ಸೋಲಾರ್ ಪ್ಲಾಂಟ್ ಕೂಡ ಅಳವಡಿಸಲಾಗಿದ್ದು ಅದು ಹಗಲಿನ ವೇಳೆಯಲ್ಲಿ ವಿದ್ಯುತ್ ಅಗತ್ಯಗಳನ್ನು ಪೂರೈಸುತ್ತೆ. ಇಲ್ಲಿ 0 ಲಿಕ್ವಿಡ್ ಡಿಸ್ಚಾರ್ಜ್ ಇರುವ ಒಳಚರಂಡಿ ಸಂಸ್ಕರಣಾ ಘಟಕವಿದೆ. ಅಂದರೆ 100% ಕಲುಷಿತ ನೀರನ್ನ ಮರುಸಂಸ್ಕರಿಸಿ ತೋಟಗಾರಿಕೆಗೆ ಬಳಸಲಾಗುತ್ತೆ. ಇಡೀ ಆವರಣದಲ್ಲಿ ಮಳೆ ನೀರು ಕೊಯ್ಲು ಗುಂಡಿಗಳು ಅಂದ್ರೆ ರೈನ್ ವಾಟರ್ ಹಾರ್ವೆಸ್ಟಿಂಗ್ ಪಿಟ್ಸ್ ಇವೆ ಮತ್ತು 100% LED ದೀಪಗಳನ್ನ ಬಳಸಲಾಗಿದೆ. ಆದ್ದರಿಂದ ಸ್ನೇಹಿತರೆ, ಶಿವಮೊಗ್ಗದ ರಾಷ್ಟ್ರಕವಿ ಕುವೆಂಪು ವಿಮಾನ ನಿಲ್ದಾಣವು ಕೇವಲ ಉಕ್ಕು ಮತ್ತು ಕಾಂಕ್ರೀಟ್ ನ ಕಟ್ಟಡವಲ್ಲ. ಇದೊಂದು ದೂರದೃಷ್ಟಿಯ ಕತೆ. ನಿಂತು ಹೋದ ಕನಸೊಂದು ನನಸಾದ ಕತೆ. ದೃಢ ಸಂಕಲ್ಪವಿದ್ರೆ ಟೈರ್ 2 ನಗರಗಳು ಸಹ ವಿಶ್ವ ದರ್ಜೆಯ ಮೂಲ ಸೌಕರ್ಯಗಳನ್ನ ನಿರ್ಮಿಸಬಲ್ಲವು ಎಂಬುದಕ್ಕೆ ಇದೇ ಒಂದು ದೊಡ್ಡ ಸಾಕ್ಷಿ. ಇದು ಭಾರತದ ಪ್ರಗತಿಯ ಹೆಜ್ಜೆಗಳು, ಅದರ ಇಂಜಿನಿಯರಿಂಗ್ ಸಾಮರ್ಥ್ಯ ಮತ್ತು ತನ್ನ ಸಂಸ್ಕೃತಿಯನ್ನ ಕಾಪಾಡಿಕೊಂಡು ಮುನ್ನಡೆಯುವ ಆಲೋಚನೆಯ ಸಂಕೇತವಾಗಿದೆ. ಭಾರತದ ಈ ಕಮಲದ ವಿಮಾನ ನಿಲ್ದಾಣ ನಿಮ್ಗೆ ಹೇಗನಿಸ್ತು? ನೀವು ಇಲ್ಲಿಗೆ ಹೋಗಲು ಬಯಸ್ತೀರಾ? ಕೆಳಗಿನ ಕಾಮೆಂಟ್ ನಲ್ಲಿ ಖಂಡಿತ ನಮಗೆ ತಿಳಿಸಿ. ಈ ವಿಡಿಯೋ ನಿಮ್ಗೆ ಇಷ್ಟವಾದ್ರೆ ಇದನ್ನ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಲು ಮರೆಯದಿರಿ. ಮತ್ತು ಇಂತಹದೇ ಕುತೂಹಲಕಾರಿ ಮತ್ತು ಮಾಹಿತಿಯುಕ್ತ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.